ಯದುನಂದನ್ ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಯಶ್ಪಾಲ್ ಸುವರ್ಣ ಅವರ ಸ್ಟೇಟ್ಮೆಂಟನ್ನು BJP ಒಪ್ಕೊಳ್ಳುತ್ತಾ? ಅದು ಯಾವ ಹಿನ್ನೆಲೆಯಲ್ಲಿ ಅವ್ರು ಮಾತಾಡಿದ್ರು ಅನ್ನೋದನ್ನು ಅದನ್ನು ವಿಚಾರ ಮಾಡಬೇಕಾಗುತ್ತೆ ಮೇಡಮ್ ಅಲ್ಲಿ. ಯಾಕೆಂದರೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ನಾವು ಸುಮಾರು ಡಿಸ್ಕಷನ್ಸ್ ತಮ್ಮ ಮುಂದೆ ಮಾಡಿದಂಥದ್ದು. ವಿದ್ಯಾರ್ಥಿಯ ಸೋಗಿನಲ್ಲಿ ಡಿಸ್ಕಷನ್ಸ್ ಮಾಡಬೇಕಾದಾಗ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನಾಗ್ಬೋದು, ಅವರ ತಾಯಿಯನ್ನಾಗ್ಬೋದು, ಗೃಹ ಮಂತ್ರಿಗಳನ್ನಾಗ್ಬೋದು, ಭಾರತೀಯ ಸೈನ್ಯನಾಗ್ಬೋದು, ಬೇರೆ ಬೇರೆ ಇದರಲ್ಲಿ ಹೇಳಿದಂಥ ಮಾತುಗಳು ಏನೇನಿರುತ್ತೆ ಅಂತದ್ದು ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು ಅಂತ ನಾವು ಸುಮಾರು ಸತಿ ಕೇಳಿದ್ವಿ. ಯಾಕಂದರೆ ಅದ್ರ ಬಗ್ಗೆ ಯಾವುದು ಚರ್ಚೆ ಇಲ್ಲವೇ ಇಲ್ಲ. ಯಾಕೆಂದರೆ ಅವ್ರು ಹೇಳಿದ್ದೆಲ್ಲನೂ ಮಾಫಿಯಾ ಥರ ಆಗ್ಬಿಡುತ್ತೆ, ಅದರಲ್ಲಿ ಇದು ಒನ್ ಸೈಡ್ ಥರ ಆಗುತ್ತೆ. ನಾ ಕೇಳಿದಂಥದ್ದು ಈ ಭಾರತದ ಮಣ್ಣಿನಲ್ಲಿ ಇದು ಈ ನೀಟ್ ಪರೀಕ್ಷೆ ಇದ್ದಿದ್ದು ಅದಕ್ಕೆ ನಾವು ಸ್ವಾಗತಿಸ್ತೇವೆ. ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದನ್ನೆಲ್ಲ ಕಾನೂನು ತಂದಿದ್ದಾಯಿತು, ಅದಕ್ಕೆ ತಿದ್ದುಪಡಿನೂ ಮಾಡಿದ್ದಾಯಿತು, ಸ್ಟ್ರಿಕ್ಟ್ ಆಕ್ಷನ್ಸ್ ತೊಗೊಂಡಿದ್ದಂಥದ್ದಾಯಿತು. ಇಲ್ಲಿ ಬಂದಾಗ ಮೋದಿ ತೇರಾ ಖಬರ್ ಕುದೇಗ ಅದ್ರ ಬಗ್ಗೆ ಯಾರು ಡಿಸ್ಕಸ್ಸೇ ಮಾಡಲ್ಲ. ರಾಷ್ಟ್ರದ ಪ್ರಧಾನಿ 55 ಕೋಟಿಗೂ ಹೆಚ್ಚು ನಾವು ವೋಟ್ ಪಡ್ಕೊಂಡು ಬಂದಿದ್ದಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಹಂಗಂದ್ರೆ ದೇಶದ ಪ್ರಧಾನಿಗೆ ಏನು ಮರ್ಯಾದೆ ಇಲ್ವಾ ಅಂತಲ್ಲಿ? ನಾವು ಈ ದೇಶದ ಪ್ರಧಾನಿಗೆ ಇದೇ ಪಾಕಿಸ್ತಾನದ ನವಾಬ್ ಶರೀಫ್ ಮಾಡಿದಾಗ ಇದೇ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಯನ್ನ ಸಮರ್ಥಿಸ್ಕೊಂಡಿದ್ದಂಥದ್ದು ಯಾರು ಇದು ಹೇಳಿದಂಥದ್ದಕ್ಕೆ. ಆ ಥರ ಎಲ್ಲ ಇರಬೇಕಾದಾಗ ನಾವು ಹೇಳೋದು ಏನು ಗೊತ್ತಾ ಮೇಡಮ್, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಎನ್ ರಿಯಾಕ್ಷನ್ಸ್ ಅಂತ ಇರುತ್ತೆ. ಆಕ್ಷನ್ ಏನು ಬರುತ್ತೋ ಅದೇ ರೀತಿಗೆ ಆಕ್ಷನ್. ಯಾಕಂದರೆ ಈ ಸರ್ಕಾರದ ವಿಪಕ್ಷದ ನಾಯಕ LOP ಅಂತ ಇರೋರು ಏನು ಬೇಕಾದರೂ ಹೋಗಿ ಮಾತಾಡ್ಬೋದು, ಏನು ಬೇಕಾದರೂ ಇದು ಮಾಡ್ಬೋದು, ಅದಕ್ಕೆ ತಲೆ ಬುಡ ಇಲ್ಲ. ಆ ಥರದಕ್ಕೆಲ್ಲ ಸಮರ್ಥಿಸ್ಕೊಳಕ್ಕೆ ಆಗೋದೇ ಇಲ್ಲ. ಅವ್ರು ಯಾವ ಮೆಡಿಸಿನ್ಸಲ್ಲಿ ಹೇಳ್ತಾರೋ ಅದೇ ಮೆಡಿಸಿನ್ಸಲ್ಲಿ ಅವ್ರಿಗೆ ವಾಪಸ್ ಕೊಡಬೇಕಾಗತ್ತೆ. ಅವ್ರು ಹೇಳಿದ್ದು ಈಗ ರಾಜ್ಯದ ನಾಯಕರನ್ನ ಪೊಲೀಸ್ ಕೇಸ್ಗಳಲ್ಲಿ ಬಂದಿ ಮಾಡ್ತಾ ಇರೋವಂಥದ್ದು, FIRಗಳು ಆಗ್ತಾ ಇರೋವಂಥದ್ದು ಒಂದಲ್ಲ ಎರಡಲ್ಲ, ಸಾಲಾಗಿ ಆಗ್ತಾ ಇದ್ದಾರೆ. BJPಗಾಗಲಿ ಅದಕ್ಕಾಗಲಿ ಕೇಸ್ ಏನು ಹೊಸದಲ್ಲ. ಅದಲ್ಲಿ ಕೇಸ್ ನಾವು ತುಂಬ ನೋಡ್ಕೊಂಡೇ ಬಂದಿದ್ದೀವಿ, ಹೋರಾಟದಿಂದನೇ ಬಂದಿರುವಂಥದ್ದು. ಆದರೆ ನೀವು ಸಂಸತ್ತಲ್ಲಿ ಬಳಸಿದಂಥ ಪದಗಳು ಯಾವುದು? ಪ್ರಧಾನಮಂತ್ರಿಗಳ ಬಗ್ಗೆ, ಅವರ ತಾಯಿಯ ಬಗ್ಗೆ ಮಾತಾಡಿದ. ಆಮೇಲೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಕ್ಕೆ ಹೋಗಿದ್ದಂಥ ಪತ್ರಕರ್ತರು, ತಾವು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತರಿಗೆ ಯಾವ್ಯಾವ ರೀತಿ ಹಿಂಸೆ ಕೊಟ್ಟರು, ಯಾವ್ಯಾವ ರೀತಿಯಾದಂಥ ನಡವಳಿಕೆ ಅಲ್ಲಿ ಮಾಡಿದ್ರು, ಸೋ ಕಾಲ್ಡ್ ಅಂತ ಹೇಳ್ತಾ ಇದ್ರಲ್ಲ, ಸೋ ಕಾಲ್ಡ್ ಅಂತಂದ್ರು. ಅವ್ರ ಬಗ್ಗೆ ತಾವು ಡಿಸ್ಕಸ್ಸೇ ಮಾಡಲಿಲ್ವಲ್ಲ? ಅಲ್ಲಾದ ಜರ್ನಲಿಸ್ಟ್ ಸುದ್ದಿ ನೆಕ್ಸ್ಟ್ ಡೇ ಏನು ಅಪ್ಡೇಟ್ ಬಂತು ಅಂತ ನೀವು ಗಮನಕ್ಕೆ ತಗೊಂಡಿಲ್ಲ? ರಾಷ್ಟ್ರೀಯ ವಾಹಿನಿಯಲ್ಲೂ ಕೂಡ ನಾವು ನೋಡಿದ್ದೀವಿ, ಹಲವಾರು ಬಾರಿ ನೋಡಿದಂಥದ್ದು. ನೀವು ಹೇಳಿದನ್ನೆಲ್ಲವನ್ನು ಒಪ್ಕೊಳ್ಳೋಣ. ಸಂಸತ್ನಲ್ಲಿ ಇಡಿಯಟ್ ಅಂತ ಪದ ಬಳಸ್ಬೋದಾ? ಕರೆಕ್ಟ್, ಪ್ರಶ್ನೆ ಮಾಡಬೇಕು. ಅದಕ್ಕೆ ವಂಶ ನಿರ್ವಂಶ ಮಾಡ್ತೀನಿ ಅಂದ್ರೆ ಅರ್ಥ ಏನು ಸರ್? ಅದು ಈಗ ಅದ್ರ ಇಡಿಯಟ್ ಅನ್ನೋ ಪದಕ್ಕೆ ಅದಕ್ಕೆ ವ್ಯಾಖ್ಯಾನ ಬೇರೆ ಅದು ಕೊಡ್ಬೋದು. ಅಂಧಭಕ್ತರು ಅನ್ನೋದು ಯಾವುದು ಬೇರೆ ಇದನ್ನ ಅಂದ್ರೆ ಅದಕ್ಕೆ ವಂಶ ನಿರ್ವಂಶ ಮಾಡ್ತಾರಾ? ವಂಶ ನಿರ್ವಂಶ ಮಾಡುವಂತೆಲ್ಲ ಯಾರ ಕೈಲೂ ಆಗಲ್ಲ ಮೇಡಮ್. ಅದಲ್ಲಿ ಅವರ ಒಂದು ನಡೆದು ಬಂದ ಸ್ಥಿತಿಗಳೇನಿರುತ್ತೆ, ಅವ್ರು ಯಾರ್ಯಾರು ವಂಶನ ನಿರ್ವಂಶ ಮಾಡಿದ್ರು ಎಮರ್ಜೆನ್ಸಿ ಏರಿಯಾ ಅಂತ ಅವ್ರು ಗೊತ್ತಾಗುತ್ತೆ. ಅದಲ್ಲಿ ಎಮರ್ಜೆನ್ಸಿನಲ್ಲಿ ಇದೇ ನೀವು ಪಾಪ ಇವತ್ತು ಮಾತಾಡ್ತಾ ಇದ್ದೀರಾ, ಅವತ್ತು ಮಾತಾಡುವಂತ ಇದು ಕೊಟ್ಟಿಲ್ಲ. 18-21 ತಿಂಗಳು ತಮ್ಗೆ ಯಂತ್ರ ಎಲ್ಲಾನು ಇದು ಹೈಕಮಾಂಡ್ ಮುಖಾಂತರ ಬರಬೇಕಾಗಿದ್ದಂಥದ್ದು. ಬರ್ತೀನಿ ಕುಮಾರ್ ಅವರೇ ಹೇಳಿ. ಮೊಹಬ್ಬತ್ ಕಿ ದುಖಾನ್, ಪ್ರೀತಿಯ ಅಂಗಡಿ ನಮ್ದು, ದ್ವೇಷ ಕಾರ್ತಾರೆ BJP ಅವರು. ಕರೆಕ್ಟು. ಸಂಸತ್ತೊಳಗೆ ಇಡಿಯಟ್ ಅನ್ನೋದು ಮೊಹಬ್ಬತ್ ಕಿ ದುಖಾನ. ಏನದು ಮೊಹಬ್ಬತ್ ಕಿ ದುಖಾನ್? ಆ ಇಡಿಯಟ್ ಅನ್ನೋ ಪದಕ್ಕೂ ಏನು ಸಂಬಂಧ? ಇಡಿಯಟ್ ಅನ್ನೋ ಪದ ಕನ್ನಡದಲ್ಲಿ ಅರ್ಥ ಏನು ಮೇಡಮ್? ಮೂರ್ಖ. ಕನ್ನಡ ಭಾಷೆಯಲ್ಲಿ ಶಬ್ದಕೋಶದಲ್ಲಿ ಯಾರು ಆ ಶಬ್ದನ ಅದು ಅವೈಜ್ಞಾನಿಕವಾಗಿ ಬಳಸಿರುವಂಥದ್ದಲ್ಲ. ಒಬ್ಬ ವಿದ್ಯಾರ್ಥಿ ಹೇಳಿರುವ ಮಾತನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದ ನಾಯಕರು ಎಲ್ಲ ಒಂದು ನಿಮಿಷ ಯಾಕೆ ಮಾಡಬಾರ್ದು ಅಂತ ಹೇಳಿದೆ. ಆಯ್ತು, ಈಗ ಈ ದೇಶದ ಪ್ರಜೆ ಮಾತನಾಡಿರೋ ಮಾತನ್ನ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ದೇಶದೊಳಗಡೆ ಈ ರೀತಿ ಚರ್ಚೆ ಆಗ್ತಿದೆ ಅಂತ ಹೇಳಿ ಮಾತನಾಡಬಾರ್ದು ಅನ್ನೋದು ಎಲ್ಲಿದೆ ಆ ಕಾನೂನು? ಸಂಸತ್ತಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ನಮ್ಮ ಪ್ರಜೆಗಳು, ನಮ್ಮ ಸರ್ಕಾರ ಮತ್ತು ಈ ದೇಶದ ವ್ಯವಸ್ಥೆ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ಉಲ್ಲೇಖ ಮಾಡಬಾರ್ದು ಅನ್ನೋದು ಎಲ್ಲಿದೆ? ಯಾವ ಅಡಿಯಲ್ಲಿದೆ ಅಂತ ಅನ್ನೋದು ಹೇಳ್ಬೇಕು. ಆಯ್ತು ಮೇಡಮ್, ಇದನ್ನ ಬಿಡೋಣ, ಇದನ್ನ ಬಿಟ್ಟು ಮುಂದಕ್ಕೆ ಹೋಗೋಣ. ಮೇಡಮ್, ನಾವು ಸುಸಂಸ್ಕೃತರು, ದೇಶಭಕ್ತರು ಮತ್ತು ಈ ದೇಶಕ್ಕೆ ಸಂಸ್ಕೃತಿಯ ಆದಿಯನ್ನು ಹೇಳ್ಕೊಡ್ತಾ ಇರೋರು ನಾವೇ, ದೇಶ ಕಾಪಾಡ್ತಿರೋರು ನಾವೇ. ನಾವು ಅವಿವೇಕಿಗಳಲ್ಲ, ನಾವು ವಿವೇಕಿಗಳು, ನಾವು ಪ್ರಜ್ಞಾವಂತರು. ಇನ್ನು ಮಿಕ್ದವರೆಲ್ಲರೂ ದೇಶದಲ್ಲಿ ಅವಿವೇಕಿಗಳು, ಅಪ್ರಜ್ಞಾವಂತರು ಅಂತ ಮಾತುಗಳನ್ನು ಮಾತನಾಡ್ತಾ ಇರೋದು ಇತ್ತೀಚಿನ ರಥಯಾತ್ರೆ ಪ್ರಾರಂಭ ಆದ ನಂತರದ ದಿನಗಳಲ್ಲಿ. ಆಯಿತಾ? ಈ ದೇಶದಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ
BJPಯ ಸಂಸದರಾಗಿರ್ಬೋದು ಅಥವಾ ಅವ್ರ ಅಂಗಸಂಸ್ಥೆ ಸೇನೆ ಇರ್ಬೋದು ಅಥವಾ ಅದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು, ಇವ್ರದ್ದು ಯಾವ್ಯಾವ್ದು ಅಂಗಸಂಸ್ಥೆಗಳಿದಾವಲ್ಲ 20, ಒಬ್ಬೊಬ್ಬರು ಒಂದೊಂದು ನರೇಷನ್ನ ಮಾಡಿಬಿಟ್ಟು ಬಿಡ್ತಾ ಇರ್ತಾರೆ ರಸ್ತೆಯಲ್ಲಿ. ಈ ದೇಶದ ತುಂಬ ಜನ ಅದನ್ನು ಮಾತನಾಡ್ತಾ ಇರಬೇಕಾ? ಅದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕಾ? ಒಂದ್ ನಿಮಿಷ ರಾಹುಲ್ ಗಾಂಧಿ ಅವರು ತಮ್ಮ ದೇಶದಲ್ಲಿ ಒಬ್ಬ ಯುವ ಪ್ರಜೆ ಮಾತಾಡಿರೋದನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲ ಅಂತ ನಾವೆಲ್ಲ ರಾಹುಲ್ ಗಾಂಧಿ ಅವರು ಪದ ಬಳಕೆ ಮಾಡಿರೋದು ಯಾವ್ದೋ ಕಾಫಿ ಡೇಲ್ ಕುತ್ಕೊಂಡು ಅಥವಾ ಯಾವ್ದೋ ಪಾರ್ಕಿಂಗ್ ಅಲ್ಲಿ ವಾಕಿಂಗ್ ಮಾಡ್ಕೊಂಡು. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿದೀವಾ? ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿದೀವಾ? ಅದು ಪಾರ್ಲಿಮೆಂಟ್. ಒಂದ್ ನಿಮಿಷ, ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿದೀವಾ? ಅವರೆಲ್ಲರೂ ಆ ಪ್ರಜೆ ಇಂಥವ್ರು 3 ಜನ ಅಂತ ಹೇಳ್ಬಿಟ್ಟು ಹೇಳಿದಾರ? ಹೇಳಿ. ಸಂಸತ್ತೊಳಗೆ ಮಾತನಾಡುವ ಭಾಷೆ ಯಾವುದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಅನ್ನುವ ಅರಿವಿಲ್ಲದೆ ಅವರು ಈಗ ಇನ್ನು ನಿಮ್ಮ ಆಯ್ತು, ಈ ಸಂಸತ್ತಲ್ಲಿ ಬಿಜೆಪಿಯ ಸಂಸದರುಗಳು ಯಾರ್ಯಾರು ಏನೇನ್ ಭಾಷೆ ಬಳಸಿರೋದು ಅನ್ನೋದನ್ನ ಹೇಳೋಣ ರೀ. ಅವ್ರು ಮಾತಾಡಿರೋ ಭಾಷೆಗಳಲ್ಲಿ ನಾವು ಮಾತಾಡಿಲ್ಲ, ನಾವು ಯಾವ ಭಾಷೆನೂ ಮಾತಾಡಿಲ್ಲ, ನಾವು ಭಾಷೆ ಯಾವ್ದು ಪ್ರಯೋಗ ಮಾಡಿಲ್ಲ. ಭಾಷೆ ಪ್ರಯೋಗ ಆಗಿರೋದನ್ನ ಅದನ್ನ ಯಥಾವತ್ತಾಗಿ ಉಲ್ಲೇಖ ಮಾಡಿದ್ದೇವೆ ಸಂಸತ್ತಲ್ಲಿ. ಅದ್ರಲ್ಲಿ ತಪ್ಪೇನಿದೆ? ಸುಮ್ನೆ ತಿರುಚಬೇಡಿ. ಆಯ್ತು ಆಯ್ತು ಬಿಡಿ, ನಾನು ಅಲ್ಲಿ ಬಿಡೋಣ. ಆಯ್ತು ಅಲ್ಲಿ ಬಿಡೋಣ. ಆಯ್ತು, ಅದು ಯಾಕೆ ಅದು ಮಾತಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಅಲ್ಲ, ನನ್ಗೆ ನಿಮ್ದೇನೋ ಹೇಳ್ತಿದ್ರಲ್ಲ ಡೈಲಾಗು ಕಾಂಗ್ರೆಸ್ನವರು, ಮೊಹಬ್ಬತ್ ಕಿ ದುಖಾನ್. ಈಗಲೂ ಹೇಳ್ತಾ ಇದ್ದೇವೆ, ದೇಶದಲ್ಲಿ ನಾವೇ ಮೊಹಬ್ಬತ್ ಕಾ ದುಖಾನ್ ತೆರಿತಾ ಇರೋರು. ದ್ವೇಷದ ಭಾವನೆಯನ್ನ ದ್ವೇಷದ ಅಂಗಡಿಗಳನ್ನು ತೆರೆದು ಕೂತ್ಕೊಂಡಿರೋದು RSS, ಬಿಜೆಪಿ, ಅದರ 100 ಅಂಗಸಂಸ್ಥೆಗಳು. ನಾವು ಪ್ರೀತಿ ಪ್ರೇಮವನ್ನ ಬಿತ್ತಬೇಕು, ನಾಡನ್ನ ಕಟ್ಟಬೇಕು, ಸ್ವಾತಂತ್ರ್ಯವನ್ನ ನಾವು ಈ ನೆಲೆಗಟ್ಟಿನ ಮೇಲೆ ಪಡ್ಕೊಂಡಿದ್ದೇವೆ, ಸತ್ಯದ ನೆಲೆಗಟ್ಟಿನ ಮೇಲೆ, ಅಹಿಂಸಾ ತತ್ವದ ಮೇಲೆ ಪಡ್ಕೊಂಡಿದ್ದೇವೆ. ಅದನ್ನ ಉಳಿಸ್ಕೋಬೇಕು, ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕು. ಸಿಟಿ ರವಿ ತೋರಿಸಿದ್ರಿ. ಒಂದ್ ನಿಮಿಷ ಇರಿ, ಮುಗಿಲ್ಲ. ಸಿಟಿ ರವಿ ಅವರು, ಯಶ್ಪಾಲ್ ಸುವರ್ಣ ಅವರು ವಂಶ ನಿರ್ವಂಶ. ಯಾರು ವಂಶ ನಿರ್ವಂಶ ಮಾಡ್ತೀರಿ? ನಾನು ಇದೀನಿ ಕೇಳಕ್ಕೆ, ನಿಮ್ಗೆ ಸಮರ್ಥನೆ ಮಾಡ್ಕೊಳ್ಳಿ. ಹೇಳಿ. ಮೊಹಬ್ಬತ್ ಕಿ ದುಖಾನ್ ನಾವು ಪ್ರತಿದಿನ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿದಿನ ಅದೇ ಕೆಲಸ ಮಾಡ್ತಿದ್ದೀವಿ ಮೇಡಮ್. ಮೊಹಬ್ಬತ್ ಕಿ ದುಖಾನ್ ವ್ಯಾಪಾರಿ ಅಂದ್ರೆ ಏನು? ಯಾರು? ಸಾವಿನ ವ್ಯಾಪಾರಿ ಅಂದ್ರೆ ಏನು? ಮತ್ತಿನ್ನೇನು? ಚೌಕಿದಾರ್ ಚೋರ್. ಹೌದಲ್ವಾ? ಚೌಕಿದಾರ್ ಗಾಯಬ್, चौकीदार गायब संसद से, चौकीदार गायब तुम संसद से कहाँ है वो? ನೀವು ಕೇಳಿಸ್ಕೊಳ್ರಿ, 12 ದಿನದಿಂದ ಎಲ್ಲಿದ್ದಾರೆ? ಸಂಸತ್ से गायब ಕುಮಾರ್ ಅವರೇ. ಚೌಕಿದಾರ್ ಕೇಳಿಸ್ಕೊಳ್ಳಿ, गायब. ಹೆಣ್ಮಕ್ಳು ಕಚ್ಚುಬಿಟ್ಟು ಕಳೆದ ಅಧಿವೇಶನದಲ್ಲಿ ಶಾಲೆ ಯಾವುದು? ನೀವ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ಅನಗತ್ಯವಾಗಿ ಕಿರ್ಚೋದು ಯಾವ ಚಾಳಿ? ಯಾರಾದ್ರೂ ಡಿಸ್ಟರ್ಬ್ ಯಾವ ಚಾಳಿ? ನಮ್ಗೆ ಪೂರ್ಣ ಮಾಡೋರ್ಗು ಬಿಡಿ. ಬಿಡ್ಬೇಕು. ನೀವು ಮಧ್ಯಪ್ರವೇಶ ಮಾಡಿದ್ಮೇಲೆ ನಾನು ಹೇಳಲೇಬೇಕಾಗತ್ತಲ್ವಾ? ನೀವು ಆಯ್ತು ಕೇಳಿ, ನೀವು ಮಧ್ಯಪ್ರವೇಶ ಮಾಡಿದ್ಮೇಲೆ ಈಗ ಸಂಸತ್ ಗಾಯಬ್ ಯಾರು? ಈ ದೇಶದ ಪ್ರಧಾನಿಗೆ ನೀವು ಬಾಯಿಗೆ ಬಂದಂಗ ಮಾತಾಡ್ಬೋದು. ಏನ್ ಮಾತಾಡಿದೀವಿ? ಚೌರೆ ಅಂದ್ರೆ ಹೌದಲ್ವಾ? ಚೌಕಿದಾರ್ ಚೋರ್ ಅಲ್ವಾ? ಇಲ್ಲಿ ಕೇಳಿ, ಆ ಮತಗಟ್ಟೆಗಳನ್ನೇ ಕಳ್ತನ ಮಾಡಿದವರು ಚೋರ್ ಅಲ್ವಾ? ಕಳ್ತನ ಮಾಡಿ ಅಧಿಕಾರದಲ್ಲಿ ಕೂತಿರೋರು ಚೋರ್ ಅಲ್ವಾ? ಸಾವಿನ ರೂವಾರಿ ಯಾರು? ಸಾವಿನ ವ್ಯಾಪಾರಿ ಯಾರು? ಹೌದು, ಈಗ ಗೋದ್ರ ಅದೇ ಕಾಂಡ ಮಾಡಿದ ಯಾರು? ಹಂಗಾದ್ರೆ ನಿಮಗೆ ಗೋದ್ರ ಹತ್ಯಾಕಾಂಡ ಮಾಡೋರು ಯಾರು? ದುಖಾನ್ ಅನ್ನೋದು ಸಾವಿನ ರೂವಾರಿ ಅಲ್ವಾ? ಸಾವಿನ ರೂವಾರಿ ಅಲ್ವೇನ್ರಿ ಇವರು? ರಸ್ತೆಗಳೆಲ್ಲ ಬಿದ್ದೋಗಿ ಅದ್ರ ಮೇಲಿಂದ ಬಿದ್ದು ಸಾಯ್ತಿದಾರಲ್ಲ, ಇವ್ರು ಕಟ್ಟಿರೋ ರಸ್ತೆಗಳು, ಫ್ಲೇವರ್ಗಳು ಎಲ್ಲ ಅದಕ್ಕೆ ಹೇಳಿರೋ ಮಾತದು. ಬರ್ತೀನಿ. ಕಶ್ಯಪ್ ಸರ್, ಎಲ್ಲಿಗೆ ಹೋಗ್ತಾ ಇದೆ ರಾಜಕಾರಣ? ಮುಂದಿನ ಪೀಳಿಗೆಗೆ ಏನ್ ಕೊಡ್ತಾ ಇದ್ದಾರೆ ಎಲ್ಲ ಪಕ್ಷದವರು? ಮೇಡಮ್, ಇಲ್ಲಿ ಏನಾಗುತ್ತೆ, ಕೊಲವನ್ನು ಹೇಳಿತು ನಾಲಿಗೆ ಅಂತ ಹೇಳುತ್ತೆ. ಪ್ರಶ್ನೆ ಹುಟ್ಟೋದು ಇಷ್ಟೇ. ಇಲ್ಲಿ ಏನು ಯಾರ್ಯಾರು ಅದರ ಅಗತ್ಯ ಇದೆ ಅದ್ರ ನಾಲಿಗೆಯನ್ನು ತೇವಲ್ ಬಿಡ್ತಾ ಹೋಗೋದು. ಈಗ ಏನು ರಾಹುಲ್ ಗಾಂಧಿಯರವರು ಯಾವಾಗ ಅವರು LOP ಆದಮೇಲೆ ಸರಿಯಾದ ರೀತಿಯಲ್ಲಿ ಕೂಡ ಅವರು ಅದು LOPನಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಈಸ್ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಶಾಡೋ PM ಅಂತ ಕರೀತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದರೆ ಒಂದು ಕಡೆ ಎರಡು ಕಣ್ತಾರ, ಒಂದು ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ. ವಿರೋಧ ಪಕ್ಷದೊಳಗೆ ರಾಹುಲ್ ಗಾಂಧಿಯರವರು ಅವರು ಅದೇ ಥರ ಸಮರ್ಥವಾಗಿ ಕೆಲಸ ಮಾಡಬೇಕಾಗಿತ್ತು. ಅವ್ರು ಯಾವಾಗ ಚಾರ್ಜ್ ತೊಗೊಂಡಾದ್ಮೇಲಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಅವ್ರು ಯಾವುದೇ ಥರದಲ್ಲಿ ಕೂಡ ಒಂದು ಏನೋ ಲೋಕಸಭೆ ನಡೆಯೋದಕ್ಕಾಗಲಿ ಅಥವಾ ಬೇರೆ ಥರ ನಡೆಯೋದಕ್ಕಾಗಲಿ
ಅವಕಾಶ ಮಾಡಿಕೊಡ್ಲಿಲ್ಲ. ಅಷ್ಟು ಸ್ಟ್ರಾಂಗಾಗಿ ಅದನ್ನು ಬಹುದಾಗಿರ್ತಕ್ಕಂಥ ಈ ಒಂದು ರಾಷ್ಟ್ರಕ್ಕೆ ಅವರು ಒಂದು ವಿರೋಧ ಪಕ್ಷದ ನಾಯಕರಾದ ಮೇಲೆ ಅವರು ಈಕ್ವಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದಾಯಿತು. ಅವ್ರು ಮಾಡಲಿಲ್ಲ. ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಮಾಡಲಿಲ್ಲ. ಅವರು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ ಎರಡು ಥರದ ಒಂದು ವಿಷಯ ಬರೋದು. ಒಂದು, ಆಡಳಿತ ಮಾಡತಕ್ಕಂಥವ್ರನ್ನ ತುಚ್ಚ ಹೇಳಬೇಕು, ನೀನು ಮಾಡ್ತಾರೆ ಸರಿ ಇಲ್ಲ, ನೀನು ಮಾಡ್ತಾರೆ ತಪ್ಪು, ನೀನು ಮಾಡ್ತಾರದು ಇದನ್ನೆಲ್ಲವೂ ಕೂಡ ಏನು ನಡೀತಾ ಇದೆ ಇವತ್ತಿನ ನಮ್ಮ ರಾಷ್ಟ್ರದಲ್ಲಿ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಳೆ ಹೊಡಿಬೋದಾಯಿತು ಯಾರೋ ವಿರೋಧ ಪಕ್ಷದ ನಾಯಕರು. ಬಟ್ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ವೈಯಕ್ತಿಕ ಅಜೆಂಡಾಗಳು ಕೂತ್ಕೊಂಡ್ಬಿಟ್ರು ಅವರು. ವೈಯಕ್ತಿಕ ಬೈಯೋದು, ವೈಯಕ್ತಿಕವಾಗಿ ಮಾತಾಡೋದು, ವೈಯಕ್ತಿಕವಾಗಿ ರಿಯಾಕ್ಟ್ ಮಾಡೋದು. ಈ ನೋಡಿ, ಈ ಉದಾಹರಣೆ ಕೊಡ್ತೀನಿ. ಈಗ ಇವರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಇವ್ರು ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ, ಇವರು ನಾನು ಏನು ಬೇಕಾದ್ರೆ ಆಟ ಆಡ್ಬೋದು. ಈ ನೋಡಿ, ಅವರ ವಿರೋಧ ಪಕ್ಷ ನಾಯಕನ ಪಾತ್ರ ಏನಿದೆ, ಪಾತ್ರಗಳು ಏನಿದೆ, ಆ ಪಾತ್ರಗಳಲ್ಲಿ ಕರೆಕ್ಟಾಗಿ ಅವರು ಹ್ಯಾಂಡಲ್ ಮಾಡಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಒಂದು ಕಡೆ ಜೋಡಿಸ್ಬೋದಾಯ್ತು ಅವರು, ಆಗ್ತಾಯಿಲ್ಲ ಅದು. ಒಂದು ಸೆಕೆಂಡ್ ಇವರು ಎಲ್ಲ ಏನೆಲ್ಲ ಮಾತಾಡ್ತಿದ್ದಾರೆ, ಅದು ಸಿ ಟಿ ರವಿ ಆಗಿರ್ಬೋದು ಅಥವಾ ಯಶ್ಪಾಲ್ ಸುವರ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವ್ರ ಮೂಗಿನ ಏರಿಕೆ ಮಾತಾಡ್ತಾರೆ. ಮತ್ತು ಅವರವರು ಇದು ಅದಕ್ಕೇನು ಹೇಳ್ತೀವಿ ನಾವು, ಅದನ್ನು ಏನೋ ಅವರವರು ಎಲ್ಲೋ ಒಂದು ಕಡೆ ಟ್ರಂಪಿಂಗ್ ಹಾಕ್ತಾರೆ, ಪ್ಲಾಂಟಿಂಗ್ ಪ್ರೋಗ್ರಾಮ್ ಥರ ಅಂತೀವಿ ನಾವು. ರವಿ ಒಂಥರ ಮಾತಾಡ್ತಾರೆ, ಇದಕ್ಕೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ, ಇದಕ್ಕೆ ಉತ್ತರ ಕೊಡ್ತೀನಿ ಅನ್ನತಕ್ಕಂಥದ್ದು ಈ ಚಾಳಿ ಇದೆಯಲ್ಲ. ಚಾಳಿ ಇದೆಯಲ್ಲ, ಈ ಚಾಳಿ ಒಳ್ಳೇದಲ್ಲ. ಎರಡು ಕಡೆನೂ ಇದೆ ಇದು. ಬರೀ ಸಿಂಗಲ್ ಸೋರ್ಸ್ ಅಲ್ಲ, ಇದು ಡಬಲ್ ಸೈಡ್ ಇದು. ಈಗ ನೋಡಿ, ಈಗ ಹಂಗೆ ನೋಡೋಕೆ ಹೋದ್ರೆ ಕೌಂಟರ್ ಕೊಡ್ತಾರೆ ಇವರು. ಯಾರು ಭಾರತೀಯ ಜನತಾ ಪಾರ್ಟಿ ಏನು ಕೌಂಟರ್ ಕೊಡುತ್ತೆ ಅಂತಂದರೆ, ಅವ್ನು ಹಿಂಗಂದ, ಇವರು ಹಿಂಗಂದ್ರು, ಅದಕ್ಕೆ ನಾವು ಹಿಂಗೆ ಉತ್ತರ ಕೊಡ್ತೀವಿ. ನಮ್ಮ ಸ್ನೇಹಿತರು ಹೇಳ್ತಿದ್ರಲ್ಲ, ಟೀಟ್ ಫಾರ್ ಟ್ಯಾಟ್ ಅಂತ. ಬಟ್ ಎಲ್ಲಿ ತನಕ ಓಡುತ್ತಿದ್ವಾ, ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಸಮಸ್ಯೆ ಹುಟ್ಟೋದು ಏನಂತಂದರೆ, ಮಿಕ್ಕಿದ್ದು ಏನು ಭಾರತ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಫೋಕಸ್ ಮಾಡ್ತಾನೇ ಇಲ್ಲ. ನಾದರ್ ರನ್ನಿಂಗ್ ಗೌರ್ಮೆಂಟ್ ಆರ್ ಆಪೋಸಿಟ್ ಪೀಪಲ್. ಇಲ್ಲಿ ಏನಂತಂದರೆ, ಅವ್ರು ನಮ್ಮ ರಾಜಕೀಯ ನೀತಿ ಕುಟಿಲಕ್ಕೆ ಏನೆಲ್ಲ ಮಾಡ್ಬೋದು ಮೇಡಮ್, ಇದೆಲ್ಲ ಹಪಾಪಿಗಳು. ಯಾವುದು ಅಧಿಕಾರದ ಹಪಾಪಿ ಅಂತ ಕರಿತೀವಿ ನಾವು ಇದನ್ನು. ಹೆಂಗಾರ ಮಾಡಿ ನೆಕ್ಸ್ಟ್ ನಾವು ತೊಗೋಬೇಕು, ಈಗ ಹೆಂಗಾರ ಮಾಡಿ ನಾವು ಉಳಿಸ್ಕೋಬೇಕು. ಇವೆರಡು ಇದೆಯಲ್ಲ, ಇವೆರಡು ಕೂಡ ಸಮಸ್ಯೆಗಳು ಇಲ್ಡಾಗತ್ತಿದ್ದು. ಇವತ್ತೇನು ಲೋಕಸಭೆಯಲ್ಲಿ ಮೇಡಮ್ ಯಾರೇ ಏನೇ ಮಾತಾಡಲಿ, ವೆದರ್ ಇಟ್ ಈಸ್ ರಾಹುಲ್ ಗಾಂಧಿ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಬೇರೆ ಯಾರೇ ಮಾತಾಡಿದ್ರು ಕೂಡ ಅವರ ನಾಲಿಗೆಯಿಂದ ಹೊರಟತಕ್ಕಂಥ ಪದಪ್ರಯೋಗಗಳು, ಪದಪುಂಜಗಳು ಕೂಡ ಅಕ್ಷಮ ಅಪರಾಧಗಳು.